ನಮಸ್ಕಾರ. ಶುರುಗೆ ಆ ವ್ಯಕ್ತಿಗೆ ನಾವಿಲ್ದೇ ಇದ್ರೆ ಇರಕ್ಕೆ ಆಗ್ತಾ ಇರ್ಲಿಲ್ಲ. ನಮ್ಮ ಒಂದು ಫೋನ್ ಕಾಲ್ಗೋಸ್ಕರ ಆತ ಅಥವಾ ಆಕೆ ತುಂಬಾ ಚಡ್ಪಡಿಸ್ತಾ ಇದ್ರು. ಈಗ ಟೈಮ್ ಹೇಗಾಗಿದೆಯಪ್ಪ ಅಂತ ಹೇಳಿದ್ರೆ, ನಾನು ಕಾಲ್ ಮಾಡಿದ್ರೇನೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ನಾನು ಮೆಸೇಜ್ ಮಾಡಿದ್ರೇನೆ ಅವರು ಇಷ್ಟೊತ್ತೋ ಆದ್ಮೇಲೆ ರಿಪ್ಲೈ ಮಾಡ್ತಾರೆ. ಆ ಕಣ್ಣಲ್ಲಿ ಪ್ರೀತಿ ತೋರಿಸ್ತಿದ್ದ ಕಣ್ಣಲ್ಲಿ ಇವತ್ತು ನನ್ನ ನೋಡಿದ್ರೆ ಒಂಥರ ನಿರ್ಲಕ್ಷ್ಯ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ನಮ್ಮ ಶುರುವಿದ್ದ ಪ್ರೀತಿ ಇಷ್ಟರ ಮಟ್ಟಿಗೆ ಬದಲಾಗೋಯ್ತು? ನಾನು ಒಂದಾನೊಂದು ಕಾಲದಲ್ಲಿ ನನ್ನ ಸರ್ವಸ್ವವು ಈ ವ್ಯಕ್ತಿ ಅನ್ಕೊಂಡಿದ್ದ ಈ ವ್ಯಕ್ತಿ ಯಾಕೆ ಇಷ್ಟೊಂದು ಬದಲಾಗ್ಬಿಟ್ರು? ನಾನೇನಾದ್ರು ಬದಲಾಗ್ಬಿಟ್ನಾ? ನಾನೇನಾದ್ರು ತಪ್ಪು ಮಾಡ್ಬಿಟ್ನಾ ಅಂತ ಎಷ್ಟೋ ಸತಿ ನೀವು ಆಲೋಚಿಸ್ತಿರ್ತೀರ. ಆದ್ರೆ ನಿಜ ಏನಪ್ಪಾ ಅಂತ ಹೇಳಿದ್ರೆ, ಒಂದು ವೆದರೇ ನಾರ್ಮಲ್ ಆಗಿರಲ್ಲ, ಅದು ಬದಲಾಗ್ತಾ ಹೋಗುತ್ತೆ, ನೇಚರ್ ಬದಲಾಗ್ತಾ ಹೋಗುತ್ತೆ. ಅಂತದ್ರಲ್ಲಿ ಮನುಷ್ಯ, ಕಶ್ಚಿತ್ ಮನುಷ್ಯ ಬದಲಾಗ್ತಾ ಇರ್ಲಿಕ್ಕೆ ಸಾಧ್ಯನಾ? ನೋಡಿ, ಒಂದು ಸಂಬಂಧದಲ್ಲಿ ನಾವಿದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನ್ ದೊಡ್ಡ ಮಾಯಾಗಾತಿ ಅಥವಾ ಮಾಯಗಾರ ಅಂತಲ್ಲ. ನಮ್ಮ ಪ್ರೀತಿ ಅವರನ್ನ ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇತ್ತು. ನಾವು ಕೊಡ್ತಿರ್ತಕ್ಕಂಥ ಅಟೆನ್ಷನ್ ಅವರನ್ನ ಒಂದು ಸ್ಪೆಷಲ್ ಪರ್ಸನ್ ಆಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ನೀವು ತೋರಿಸದಿರ್ತಕ್ಕಂತಹ ಕಾಳಜಿ, ನಿಮ್ಮ ಎಮೋಷನ್ ಎಲ್ಲವೂ ಆ ವ್ಯಕ್ತಿಯನ್ನ ಒಂದು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿಯಾಗಿ ಮಾಡ್ತಾ ಇತ್ತು. ಆದ್ರೆ ವಾಸ್ತವ ಏನಪ್ಪಾ ಅಂತ ಹೇಳಿದ್ರೆ, ಆ ವ್ಯಕ್ತಿ ಓರ್ವ ಸಾಧಾರಣ ವ್ಯಕ್ತಿಯಾಗಿದ್ರು. ಆದ್ರೆ ಎಷ್ಟ್ ಹರ್ಟ್ ಆಗತ್ತೆ ಗೊತ್ತಾ? ದೇಹಕ್ಕೆ ಎಂಥದೇ ಆಘಾತ ಆಗ್ಲಿ ಅದನ್ನ ಸಹಿಸ್ಕೋಬಹುದು. ಆದ್ರೆ ನಾವು ತುಂಬಾನೇ ಪ್ರೀತಿ ಮಾಡಿದ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ, ನಾವಂದ್ರೇನೆ ನನ್ನ ಅಷ್ಟು ಅಸಡ್ಡೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ನೋವಾಗೋದು ಇನ್ಯಾವುದಿಲ್ಲ. ಯಾರಿಗಾರು ತುಂಬಾನೇ ಕಠಿಣವಾದ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರನ್ನ ಸಾಯಿಸಿದ್ರು ಒಂದೇ ಸತಿ ಹೋಗ್ಬಿಡ್ತಾರೆ. ಆದ್ರೆ ಅತಿ ಹೆಚ್ಚು ಪ್ರೀತಿ, ಪ್ರೇಮ ಎಲ್ಲವನ್ನೂ ತೋರಿಸಿ ಒಂದೇ ಸತಿ ಅದನ್ನ ತಗೊಂಡ್ಬಿಟ್ರೆ ಆ ವ್ಯಕ್ತಿ ಬದುಕಿದ್ದು ದಿನ 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 ಆ ನೋವಲ್ಲೇ ನನಗೆ ತಡಿಯಕ್ ಆಗ್ತಾ ಇಲ್ಲ ಅನ್ನಷ್ಟು ನೋವಾಗ್ತಾ ಇರುತ್ತೆ. ಆದ್ರೆ ಒಂದ್ ಸಡತಿ ನಿಮ್ಗೆ ಅನ್ಸ್ಬಿಡುತ್ತೆ, ಈ ಓಡಾಟ ನನಗ್ ಸಾಕಾಗಿ ಹೋಗ್ಬಿಟ್ಟಿದ್ಯಪ್ಪ, ಯಾಕೆ ಈ ವ್ಯಕ್ತಿ ಒಂದಿನ ಇದ್ದ ಹಾಗೆ ಇನ್ನೊಂದಿನ ಇರಲ್ಲ. ಒಂದ್ಸತಿ ಅನ್ಸುತ್ತೆ ಈ ವ್ಯಕ್ತಿನೇ ನನ್ನ ಸರ್ವಸ್ವ ಅಂತ, ಇನ್ನೊಂದ್ಸತಿ ಆ ವ್ಯಕ್ತಿ ನಮಗೆ ಪ್ರೀತಿನೂ ತೋರ್ಸಲ್ಲ, ಕಾಳಜಿನೂ ತೋರ್ಸಲ್ಲ. ಈ ಕಡೆ ಇವ್ರ ಜೊತೆ ಇರಕ್ಕೂ ಆಗ್ತಾ ಇಲ್ಲ, ಇವ್ರನ್ನ ಬಿಟ್ಟಿರಕ್ಕೂ ಆಗ್ತಾ ಇಲ್ಲ ಅಂತ ಎಷ್ಟೋ ಸತಿ ಆ ಪರಿಸ್ಥಿತಿಲಿ ನಾವೆಲ್ಲರೂ ಇರ್ತೀವಿ. ಆದ್ರೆ ನಿಜ ಗೊತ್ತಾ, ಅವರು ನಿಮ್ಗೆ ಹರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರತಿ ಒಂದು ಆಕ್ಷನ್ ಅವ್ರಿಗೆ ಗೊತ್ತಿದೆ. ಆದ್ರೆ ನೀವ್ ಯಾವತ್ತೂ ಆ ವ್ಯಕ್ತಿಗೆ ಅವ್ರು ನಡ್ಕೊಂಡ ರೀತಿ ನೀವು ನಡ್ಕೊಂಡೇ ಇಲ್ಲ. ಅವರು ಒಂದ್ ಫೋನ್ ಮಾಡಿದ್ರೆ ಒಂದೇ ರಿಂಗಲ್ಲಿ ಫೋನ್ ಇರ್ತಾ ಇದ್ರಿ. ಅವ್ರು ಊಟ ಮಾಡಿದ್ರು ಇಲ್ವೋ, ಎಲ್ಲೋ ಹೋಗಿದ್ರೆ ರೀಚ್ ಆದ್ರು ಇಲ್ವೋ, ಹೀಗೆ ಅತಿಯಾಗಿ ಅವ್ರ ಬಗ್ಗೆ ನಿಮ್ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರಿ. ಒಂದ್ ಹೊಸ ಬಟ್ಟೆ ತಗೊಂಡ್ರು, ಇಲ್ಲ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಈ ಬಟ್ಟೆನ ಹಾಕೊಳ್ಳೋಣ. ಎಲ್ಲಾ ಒಂದು ನಿಮ್ಮ ಲೈಫ್ ಇರ್ತಕ್ಕಂಥ ಎಲ್ಲಾ ಸ್ಪೆಷಲ್ ಮೂಮೆಂಟ್ಸ್ ಅನ್ನ ವ್ಯಕ್ತಿಗೋಸ್ಕರ ಕೂಡಿಡ್ತಾ ಬಂದ್ರಿ. ಇವತ್ ನೋಡಿದ್ರೆ ಆ ವ್ಯಕ್ತಿಗೆ ನೀವು ಬೇಡವಾಗ್ಬಿಟ್ಟಿದ್ದೀರಾ. ಆ ವ್ಯಕ್ತಿಗೆ ನಿಮ್ಮ ಇರುವಿಕೆನೆ ದೊಡ್ಡ ಪ್ರಾಬ್ಲಮ್ ಅನ್ಸ್ತಿದೆ. ನಿಮ್ಮ ನೋಡಿದ್ರೇನೆ ಒಂದು ಅಸಡ್ಡೆ ಅಂತಿದ್ರೆ ನನಗೆ ಗೊತ್ತು ಇದು ತುಂಬಾ ಕಷ್ಟ ಆಗುತ್ತೆ, ಆದ್ರೆ ಬಿಟ್ಕೊಟ್ಬಿಡ್ರಿ. ನೋಡಿ, ನಿಮ್ಮಿಂದ ಅವ್ರು ದೂರ ಹೋಗ್ತಿದಾರೆ ಅಂದ್ರೆ ಮುಂಚೆನೆ ಅವ್ರು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ನೋಡಿ, ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಬರೋದನ್ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಖಂಡಿತ ಇಲ್ಲ. ಹಾಗೆ ಅವ್ರು ಹೋಗೋದನ್ನ ಮುಂಚೆನೆ ನಿರ್ಧಾರ ಮಾಡ್ಬಿಟ್ಟಿರ್ತಾರೆ. ಇದ್ಯಾವುದೋ ಅವರ ಸಡನ್ ಬಿಹೇವಿಯರ್ ಅಲ್ಲ. ಆದ್ರೆ ಈ ಎಲ್ಲಾ ಬಿಹೇವಿಯರ್ ಪ್ಯಾಟರ್ನ್ ಅನ್ನ ನೋಡ್ಲಿಕ್ಕೆ ನೀವು ಕಣ್ಣಿಗೆ ಬಟ್ಟೆ ಹಾಕೊಂಡ್ ಕೂತಿದೀವಿ. ಯಾಕಂತ ಹೇಳಿದ್ರೆ ಆ ಪ್ರೀತಿ ಅನ್ನೋದು ಆ ಮಾಯಾಜಾಲ, ಅದ್ರಲ್ಲಿ ಬಿದ್ದ ಕೂಡ್ಲೆ ನಮ್ಗೆಲ್ಲವೂ ಎಂಥದೇ ಕೆಟ್ಟದಾಗಿರ್ಲಿ ಅದೆಲ್ಲವೂ ಒಳ್ಳೇದಾಗಿ ಕಾಣಿಸ್ತಾ ಇರುತ್ತೆ. ಆದ್ರೆ ನಿಜ ಏನಪ್ಪಾ ಅಂತ ಹೇಳಿದ್ರೆ, ಅವರ ಬಿಹೇವಿಯರ್ ಅನ್ನ ಒಂದ್ ನಿಮಿಷ ಕೂತು ಹಿಂದೆ ತಿರುಗಿ ನೋಡಿ. ಯಾರಾದ್ರೂ ನಿಮ್ಮ ಮೆಸೇಜ್ಗೆ ಇಗ್ನೋರ್ ಮಾಡ್ತಿದಾರೆ, ಅವಾಯ್ಡ್ ಮಾಡ್ತಿದಾರೆ ಅಂತ ಹೇಳಿದ್ರೆ 1 ವಾರ 15 ದಿನ ಏನೇ ಸುಳಿವು ಕೊಡದೆ ಸುಮ್ನೆ ಇದ್ಬಿಡಿ. ಅವರಿಗೆ ನಿಜವಾಗ್ಲೂ ನೀವು ಅವರ ಲೈಫಲ್ಲಿ ಇಂಪಾರ್ಟೆಂಟ್ ಆದ್ರೆ ಖಂಡಿತವಾಗ್ಲೂ ಅವ್ರು ಬಂದೇ ಬರ್ತಾರೆ. ಮನುಷ್ಯ ಹೇಗಪ್ಪ ಅಂತ ಹೇಳಿದ್ರೆ, ಯಾವ್ದು ತುಂಬಾ ಈಸಿಯಾಗಿ ಸುಲಭವಾಗಿ ಸಿಗುತ್ತೋ ಅದನ್ನ ಯಾವ್ದನ್ನು ಮನುಷ್ಯ ಬೆಲೆ ಕೊಡಲ್ಲ. ಯಾವ್ದು ರೇರ್ ನೋಡಿ, ಡೈಮಂಡ್ ರೇರ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಎಷ್ಟೇ ದುಡ್ಡಾದ್ರೂ ತಗೋಬೇಕು, ಒಂದಲ್ಲ ಒಂದ್ಸತಿ ನಾವು ದುಡ್ಡು ಕೂಡಿಟ್ಟು ತಗೊಳ್ಳೇಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾವುದಕ್ಕೆ ರೇರ್ ಆಗಿರುತ್ತೋ ಅದಕ್ಕೆ ಬೆಲೆ ಕೊಡ್ತಾ ಹೋಗ್ತಾನೆ. ಹಾಗೆ ನೀವು ಒಂದು ವಜ್ರಾರಿ ಕಂಡ್ರಿ, ನಿಮ್ಮ ಎನರ್ಜಿ ಯಾರಿಗೆ ಸಲ್ಲಿಸತ್ತೋ, ಎಲ್ಲಿ ರೆಸಿಪ್ರೊಕೇಶನ್ ಇರುತ್ತೋ ಅಲ್ಲಿ ಕೊಡಿ. ನೀವು ಕೊಡ್ತಕ್ಕಂತಹ ಪ್ರೀತಿ, ಕಾಳಜಿ ಎಲ್ಲವೂ ಅದ್ಭುತವಾದ ಗಿಫ್ಟ್. ಹೇಳಲಿಕ್ಕೆ ಕೇಳಲಿಕ್ಕೆ ತುಂಬಾನೇ ಸುಲಭ ಅನ್ಸತ್ತೆ, ಆದ್ರೆ ಅದನ್ನ ಅನುಭವಿಸೋರ್ಗೆ ಕಷ್ಟ ಗೊತ್ತು, ಅನ್ನೋ ಗೊತ್ತು. ಆದ್ರೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ರಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಂಗ್ ಪ್ರೀತಿ ಅಲ್ಲ ಕಣ್ರಿ, ಅದನ್ನ ತಗೊಳ್ಳೋರ್ಗೂ ಯೋಗ್ಯತೆ ಇರಬೇಕು.
ಹೌದು, ಆ ವ್ಯಕ್ತಿಯನ್ನ ತುಂಬಲಿಕ್ಕೆ ಮತ್ತೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ನಿಮ್ಗೆ ಆ ವ್ಯಕ್ತಿ ಸೈಕಾಲಜಿಕಲಿ ಮೆಂಟಲಿ ಕೊಡ್ತಾ ಇರೋ ಕಷ್ಟ ಯಾರಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡಿ, ನಿಮ್ಮ ಜೀವನದಲ್ಲಿ ಮುಂದೆ ಇನ್ನೊಂದು ವ್ಯಕ್ತಿ ಬರಬಹುದು, ಆದ್ರೆ ಆ ವ್ಯಕ್ತಿಯ ವಾಯ್ಡ್ ಅನ್ನ ತುಂಬಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇವತ್ತು ಅವ್ರು ಬಂದ್ ನಿಮ್ಮ ಹತ್ರ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಹಾಗೆ ಕರ್ಕೊಂಡ್ಬಿಡ್ತೀರಾ. ಆದ್ರೆ ಮನ್ಸನ್ನ ಗಟ್ಟಿ ಮಾಡ್ಕೊಳ್ರಿ. ನೀವು ಒಂದು ಅದ್ಭುತವಾದ ಗಿಫ್ಟ್. ಆ ಗಿಫ್ಟ್ ಅನ್ನ ಸೆಲೆಬ್ರೇಟ್ ಮಾಡೋ ಯೋಗ್ಯತೆ ಅವ್ರಿಗೆ ಇರಬೇಕು. ಪ್ರೀತಿ ಆಗ್ಲಿ, ಕಾಳಜಿ ಆಗ್ಲಿ, ಅದನ್ನ ತಗೊಳ್ಳೋ ಯೋಗ್ಯತೆ ಇರಬೇಕು. ದಯವಿಟ್ಟು ನೀವಾಗಿ ನೀವು ಮೇಲ್ ಬಿದ್ದು ಹೋಗಕ್ ಹೋಗ್ಬೇಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನೀವು ಯಾವಾಗ ನಿಮ್ಮ ಟೈಮ್ ಎಫರ್ಟು ಎಲ್ಲವನ್ನು ಗೌರವಿಸ್ಕೊತಾ ಹೋಗ್ತೀರಾ, ಆ ಅಪೋಸಿಟ್ ಇರೋ ವ್ಯಕ್ತಿಗೆ ಅದು ಅರಿವಾಗ್ತಾ ಹೋಗತ್ತೆ. ಯಾವಾಗ ನಾವು ಅಂಗಲಾಚಿ ಬೇಡ್ತೀವಿ, ಪ್ರೀತಿ ಕೊಡು ಅಂತ ಹೇಳ್ತೀವಿ, ಹೆದರಿಸ್ತೀವಿ, ಕಾಡ್ಸ್ತೀವಿ, ಎಲ್ಲವನ್ನೂ ಮಾಡ್ತೀವಿ, ಅದೆಲ್ಲದಕ್ಕೂ ಮೀರಿದೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್. ಯಾಕಂತ ಹೇಳಿದ್ರೆ ಯಾವಾಗ ನಾವು ಒಂದು ವ್ಯಕ್ತಿಯನ್ನ ಗೌರವಿಸ್ತೀವೋ ಆಗ ಆ ವ್ಯಕ್ತಿಗೆ ನಮ್ಮ ನಮ್ಮ ಟೈಮ್ ಅನ್ನ, ನಮ್ಮ ಎಫರ್ಟ್ ಅನ್ನ, ನಾವಿರುವಿಕೆನೆ ಒಂದು ದೊಡ್ಡ ಪ್ರೆಸೆಂಟ್. ಅದನ್ನ ಅವ್ರು ಯಾವಾಗ ಗೌರವಿಸಲ್ವೋ ಅಂತಾರಲ್ಲ, ಜೀವನದಲ್ಲಿ ನಾವಿರೋದು ಬೇಡ ಕಣ್ರಿ. ಯಾವಾಗ್ಲೂ ನೀವು ಸದಾ ಇದ್ರೆ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಲ್ಲ. ಯಾವಾಗ ನಿಮ್ಮನ್ನ ಕಳ್ಕೋತಾರೋ ಆಗ್ಲೇ ಆ ಬೆಲೆ ಗೊತ್ತಾಗತ್ತೆ. ಆಗ ಆ ಅರಿವಿಕೆಯಿಂದ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾರಲ್ಲ, ಆಗ ನಿಮ್ಮನ್ನ ಯಾವತ್ತೂ ಅವರು ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಗೌರವವನ್ನ ಎತ್ತಿ ಹಿಡ್ಕೊಳ್ಳಿ. ನಿಮ್ಮ ತನವನ್ನ ನೀವು ಸೆಲೆಬ್ರೇಟ್ ಮಾಡ್ಕೋತಾ ಹೋಗಿ. ನಿಮ್ಮ ಟೈಮ್ ಅನ್ನ ಅಪ್ರಿಶಿಯೇಟ್ ಮಾಡೋರ ಜೊತೆ ನಿಮ್ಮ ಟೈಮ್ ಅನ್ನ ಕೊಡಿ. ನಿಮ್ಮ ಎಫರ್ಟ್ ಅನ್ನ ಅಪ್ರಿಶಿಯೇಟ್ ಮಾಡೋರಿಗೆ ನೀವು ಆ ಟೈಮ್ ಅನ್ನ ಕೊಡ್ತಾ ಹೋಗಿ. ಯಾರಿಗೂ ಭಾರ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.